ಎಲ್ರಿಗೂ ನಮಸ್ಕಾರ. ದೀಪ್ತಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಅಮ್ಮ ಮನೇಲೇ ಗೋಬಿ ಮಂಚೂರಿ ಮಾಡ್ತಾಯಿದ್ದೀವಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಒಂದು ಪೂರ್ತಿ ಎಲೆಕೋಸನ್ನ ಹೆಚ್ಚಿಟ್ಕೊಂಡಿದ್ದ ಕೋಸನ್ನು ಉಪ್ಪು ಮತ್ತು ಅರಿಶಿನ ಹಾಕಿರೋ ಬಿಸಿನೀರೊಳಗೆ ಚೆನ್ನಾಗಿ ಸ್ವಲ್ಪ ಹೊತ್ತು ವಾಶ್ ಮಾಡಿದೆ. ಕೋಸನ್ನ ನೆನೆಯಕ್ಕೆ ಬಿಟ್ಟು ಟೊಮೊಟೊ ಸಾಸ್ ಮಾಡ್ಕೊಳ್ಳೋಣ ಅಂತ 3 ಟೊಮೊಟೊನ ರುಬ್ಕೊಂಡೆ. ಟೊಮೊಟೊನ ಒಂದು ಕಡಾಯಿಗೆ ಹಾಕಿ ಕುದಿಯೋಕ್ಕಿಟ್ಟೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿದೆ. ಆಮೇಲೆ ಸಕ್ಕರೆನೂ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಯೋಕ್ಕಿಟ್ಟೆ. ಸೊ ಟೊಮೊಟೊ ಸಾಸ್ ರೆಡಿ ಆಯಿತು. ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಕಡಾಯಿಗೆ ಎಣ್ಣೆ ಹಾಕ್ತೆ. ನಾವು ಮನೇಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ, ಅದನ್ನೇ ಹಾಕ್ತೆ. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪಿನ ಪೌಡ್ರು ಆಲ್ಮೋಸ್ಟ್ ನಾವು ಯೂಸ್ ಮಾಡೋದೇ ಅದಾಗಿದ್ದರಿಂದ ಕರ್ಬೇವಿನ ಸೊಪ್ಪಿನ ಪೌಡ್ರನ್ನೇ ಹಾಕ್ತೆ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡಿದೆ. ಅಷ್ಟೆಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸಿದೆ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸಿದೆ. ಕ್ಯಾಪ್ಸಿಕಮ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ. ಕ್ಯಾಪ್ಸಿಕಮ್ ಬೇಯೋದಕ್ಕೆ ಅಂತ 1 ಲೋಟ ನೀರು ಹಾಕ್ತೆ. ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ. ಕಸ್ತೂರಿ ಮೇಥಿ ಪೌಡರ್ನ ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿದೆ. ಆಮೇಲೆ ಅಚ್ಕಾರದ ಪುಡಿನ ಹಾಕ್ತೆ. ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅದ್ರ ಮೇಲೆ ಹಾಕೋಬೋದು. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಇಷ್ಟು ಎಲ್ಲ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಚಿಲ್ಲಿ ಸಾಸ್ ಹಾಕಬೇಕಾಗಿತ್ತು, ಅದ್ರ ಬದಲಾಗಿ ನಾವು ಮೆಣಸಿನ್ಕಾಯಿನ ರುಬ್ಕೊಂಡಿದ್ವಿ, ಅದನ್ನೇ ಹಾಕ್ತೆ. ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕಿದೆ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಬೆಲ್ಲದ ಪಾಕ ಮನೇಲೇ ರೆಡಿ ಇತ್ತು, ಹಂಗಾಗಿ ಅದನ್ನು 1 ಸ್ಪೂನ್ ಹಾಕಿದ್ವಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಸಾಂಬಾರು ಸೊಪ್ಪನ್ನು ಸ್ವಲ್ಪ ಹಾಕ್ತೆ. ಚೆನ್ನಾಗಿ ಬಾಡಿಸಾದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನ ನೀರಲ್ಲಿ ಕಲಸಿಟ್ಕೊಂಡಿದ್ದೆ, ಅದನ್ನು ಆ ಗ್ರೇವಿ ಒಳಗೆ ಹಾಕ್ತೆ. ಸೊ ಅದನ್ನು ನೆಕ್ಸ್ಟು ಕೈಯಾಡ್ತಾ ಬಂದರೆ ಗ್ರೇವಿ ತುಂಬ ಗಟ್ಟಿ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ತೆಳುಗೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಗ್ರೇವಿ ಮಾಡಿದ್ದಾಯಿತು. ನೆಕ್ಸ್ಟ್ ಎಲೆಕೋಸನ್ನು ನೀರಿನಂಶ ಎಲ್ಲ ಹೀರ್ಕೊಳ್ಳೋ ಹಾಗೆ ಒಂದು ಜಾಲರಿಯಲ್ಲಿ ಹಾಕಿಟ್ಟಿದ್ದೆ. ಸೊ ನೀರಿನಂಶ ಎಲ್ಲ ಹೋಗಿತ್ತು. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ನೀರು ಕುಡಿಯೋ ಲೋಟದಲ್ಲಿ ತುಂಬ ಮೈದಾನ ಮಿಕ್ಸ್ ಮಾಡಿದೆ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನು ಸೇರಿಸಿದೆ. ಹಾಗೆ ಅದ್ರ ಜೊತೆಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿದೆ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡೆ. ನೆಕ್ಸ್ಟ್ ಬಾಣಲಿಲಿ ಕೊಬ್ಬರಿ ಎಣ್ಣೆ ಕಾಯಕ್ಕಿಟ್ಟೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲನೂ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟಿದ್ರು. ಅದನ್ನು ಎಣ್ಣೆ ಕಾದ ತಕ್ಷಣ ಎಲ್ಲನೂ ಆ ಬಾಣಲಿ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಒಳಗಡೆ ಬೇಯಬೇಕು, ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೆ ಒಳಗಡೆ ಎಲ್ಲ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಕ್ಚುಲಿ ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ, ಆದರೂ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಖಾರ ಪುಡಿ ಕಲರೇ ಅದಕ್ಕಾಗಿದೆ. ನೆಕ್ಸ್ಟ್ ಅಮ್ಮ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ 3 ಸೌಟು ಗ್ರೇವಿ ಮಾಡಿಟ್ಕೊಂಡಿರೋ ಗ್ರೇವಿನ ಹಾಕಿ ಅದಕ್ಕೆ ರುಬ್ಬಿರೋದು ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ರು. ಆಮೇಲೆ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ರು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ರು. ಅದಕ್ಕೆ ನಾವೇ ಮನೇಲಿ ರೆಡಿ ಮಾಡಿದ್ದ ಟೊಮೊಟೊ ಸಾಸ್ನು ಕೂಡ ಅದಕ್ಕೆ 2 ಸ್ಪೂನ್ ಹಾಕಿದ್ರು. ಅದಾದಮೇಲೆ ಚೆನ್ನಾಗಿ ಬಾಡಿಸಿ ಗೋಬಿ ಏನು ಡ್ರೈ ಗೋಬಿ ಮಾಡ್ಕೊಂಡಿದ್ರು ಅದನ್ನು ಆ್ಯಡ್ ಮಾಡಿದ್ರು. ಗ್ರೇವಿ ಎಲ್ಲ ಗೋಬಿಗೆ ತುಂಬ ಚೆನ್ನಾಗಿ ಅಂಟ್ಕೋತೈತೆ. ಸೊ ಮನೆಯಲ್ಲೇ ಮಾಡಿದಂತಹ ಗೋಬಿ ಮಂಚೂರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಖುಷಿಯಾಗಿರಿ, ಸುರಕ್ಷಿತವಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.